ಹೊರಟಿದ್ದೀನಿ. SDM ಗೆ ಹೋಗ್ತಾ ಇರೋದು. ನಾನು ಓದಿದಂತಹ ಕಾಲೇಜಿಗೆ ಮನಸ್ಫೂರ್ತಿಯಾಗಿ ಬರ್ತಾ ಇರ್ತೇನೆ. ಇದು ಯಾವತ್ತು ನಮ್ಮ ಸಾವಿನವರೆಗೂ ಉಜಿರೆ ನಮ್ಮ ಊರು. ನನ್ನ ಸಂಸಾರವನ್ನ ನಡೆಸುತ್ತಾ ಒಂದು ಡಿಜಿಟಲ್ ಮಾಧ್ಯಮ ನೋಡಲು ಕನ್ಫ್ಯೂಸ್ 26-29 ಅದು ರಪ್ಪ ಕಾಣಲು ಅವೇನಿಲ್ಲ 9 ಮುಗು ಟಕ್ಕರ್. SDM ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಎಮೋಷನಲ್ ಕೂಡ ಹೌದು, ಪ್ರೀತಿ ಕೂಡ ಹೌದು. ಸದಾ ಏನ್ ಹೇಳ್ಬೋದು, ಮೆಮೊರೀಸ್ ಅಂತ ಹೇಳ್ಬೋದು. ಚೆನ್ನಾಗಿದೆ ನಮ್ಮ ಕಾಲೇಜನ್ನು ನೋಡ್ಬಿಡಿ ಫುಲ್ಲು. ಹೇ ನಬಿತಾ, ಅಲ್ಲಿಗೆ ಹೋಗೋದು ಬೇಡ ಅಂತ ಅನ್ಸುತ್ತೆ. ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಬರೋದು ಅದೇನೋ ಒಂಥರ ಖುಷಿ. ಏನ್ ಹೇಳ್ತೀರಾ ಸಹನ್ ಸರ್? ಎಲ್ರ ಮುಂದೆ ನಂಗೆ ಹಾಡು ಹೇಳಕ್ ಹೇಳು ಹರ್ಷಿತಾ. ಅವಾಗ ನಾನು ಹೇಳಲ್ಲ ಅಂತ ಹೇಳಿದಾಳೆ. ಆದ್ರೂ ಕೂಡ ನಾನು ಒತ್ತಾಯ ಮಾಡಿ ಹಾಡು ಹೇಳ್ತೀನಿ, ನನ್ನ ಒತ್ತಾಯ ಮಾಡಿ ಅಂತ ಹೇಳಿದಾಳೆ. ಸೊ ಜ್ಯೋತಿ ಹಾಡು ಹೇಳ್ಬೇಕು. ಹಾಯ್ ಹಲೋ ನಮಸ್ಕಾರ, ಹರ್ಷೀಸ್ ಡೈರಿ ಯಾರೆಲ್ಲ ನೋಡ್ತಾ ಇದ್ದೀರಾ, ವೆಲ್ಕಮ್ ಬ್ಯಾಕ್. ನಾನಿವತ್ತು ಉಜಿರೆಗೆ ಹೊರಟಿದ್ದೀನಿ. SDM ಗೆ ಹೋಗ್ತಾ ಇರೋದು. ನಾನು ಓದಿದಂತಹ ಕಾಲೇಜಿಗೆ ಹೋಗ್ತಾ ಇರೋದು. ಏನಪ್ಪ ಇದೆ ಅಲ್ಲಿ ಅಂತ ಅಂದ್ರೆ ಮಾರ್ಚ್ 13-14 ಸೆಮಿನಾರ್ ಇತ್ತು, ದೊಡ್ಡ ಪ್ರೋಗ್ರಾಮು. ಸೊ ಮಾರ್ಚ್ 15ನೇ ತಾರೀಕು ಶನಿವಾರ ಅಲ್ಯುಮ್ನಿ ಇಂಟರಾಕ್ಷನ್. ಸೊ SDM ಅಲ್ಲಿ ಜರ್ನಲಿಸಮ್ ಓದಿದಂತಹ ವಿದ್ಯಾರ್ಥಿಗಳ ಒಂದು ಸಮಾಗಮ, ಗೆಟ್ ಟುಗೆದರ್ ಪ್ರೋಗ್ರಾಮ್. ಒಂದು ಒಳ್ಳೆ ಪ್ರೋಗ್ರಾಮ್ ಸ್ಕೆಡ್ಯೂಲ್ಗಳನ್ನು ಹಾಕ್ಕೊಂಡಿದ್ದಾರೆ. ಸೊ ನಾನು ಮಾತ್ರ ಅಲ್ಲ, ನನ್ನ ಜೊತೆ ನನ್ನ ಕ್ಲಾಸ್ಮೇಟ್ಸ್ ಕೂಡ ಇದ್ದಾರೆ. ಹೋಗ್ತಾ ಹಾಗೆ ವ್ಲಾಗ್ ಮಾಡೋಣ, ನಿಮಗೂ ಕೂಡ ನಮ್ಮ ಕಾಲೇಜಿನ ನನ್ನ ಫ್ರೆಂಡ್ಸ್ ಸರ್ಕಲನ್ನು ಹಾಗೆ ಏನೆಲ್ಲ ತರಲೆ ಮಾಡ್ತೀವಿ, ಏನೆಲ್ಲ ಪ್ರೋಗ್ರಾಮ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಿ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೆಲ್ಕಮ್ ಟು ಹರ್ಷೀಸ್ ಡೈರಿ. ಎಲ್ಲ ಮಜವನ್ನು ಮಾಡೋಣ. ಲೆಟ್ಸ್ ಗೋ. ಜಿಮ್ಮಿಗೆ ಹೋಗುವಂತಹ ಚಟ್ನಿನ ಏನಂತ ಕರೀತಾರೆ? ಜಿಮ್ ಚಟ್ನಿ ಅಲ್ಲ, ಏನು? ಜಿಮ್ಮಿಗೆ ಹೋಗುವಂತಹ ಚಟ್ನಿಯನ್ನ ಏನಂತ ಕರೀತಾರೆ? ಗಟ್ಟಿ ಚಟ್ನಿ. ಕರೆಕ್ಟ್. ಗಟ್ಟಿ ಚಟ್ನಿ. ಎಲ್ಲ ತರಕಾರಿಗಳು ಸೇರಿ ಒಂದು ಬಾರಿಗೆ ಹೋಗ್ತವೆ. ಯಾವ ಬಾರು? ಅಲ್ಲ, ಎಲ್ಲ ತರಕಾರಿ. ಸಾಂಬಾರ್. ಅವಳು ಹೇಳಿ ಕೊಟ್ಟಿದ್ದು ನಂಗೆ ಕೇಳಿಸ್ಲೇ ಇಲ್ಲ. ಟ್ಯಾಲೆಂಟ್ ಇಲ್ಲ ನಿಂಗೆ. ಇದು ಒಂದು ಜೀವನ. ಸಮಯ 4:15 ಆಗಿದೆ. ನಾವು ಉಜಿರೆಗೆ ಬಂದ್ವಿ. ಏನು ಅನ್ನಿಸ್ತಾ ಇದೆ ನಮ್ಮ ಹಳೆ ಕಾಲೇಜ್ ಹತ್ರ ಬಂದಾಗ? ಜೋರೇನೋ ಅವ್ನು ನೋಡಲ್ಲ. ಉಜಿರೆಗೆ ವರ್ಷಕ್ಕೆ ಒಂದು 5-6 ಸಲ ಬರ್ತಾ ಇರ್ತೇವೆ. ನಾನು ಮನಸ್ಫೂರ್ತಿಯಾಗಿ ಬರ್ತಾ ಇರ್ತೇನೆ. ಇದು ಯಾವತ್ತು ನಮ್ಮ ಸಾವಿನವರೆಗೂ ಕೂಡ ಉಜಿರೆ ನಮ್ಮ ಊರು. ಇವರು ನೋಡಿ ಗೈಸ್, ಬಂದದ್ದು ಒಂದು ದಿನಕ್ಕೆ ಕಾಣಿಸ್ತಿದೆ ಬ್ಯಾಗ್ ಎಲ್ಲ. 2 ವಾರಕ್ಕಾಗುವಷ್ಟು ಬಟ್ಟೆ ಬರೆಯನ್ನ ತಂದಿದ್ದಾರೆ. ನೋಡಿ ಗೈಸ್, ಬಾಯ್ಸ್ ವರ್ಸಸ್ ಗರ್ಲ್ಸ್. ನಮಗೋಸ್ಕರ ಕಾಲೇಜಿನ ಹಾಸ್ಟೆಲ್ನಲ್ಲಿ ಅಕೊಮಡೇಷನ್ ಫೆಸಿಲಿಟೀಸ್ ಮಾಡಿದರು. ನೋಡಿ, ಇದು ಹಾಸ್ಟೆಲ್ನಿಂದ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ. ನಮ್ಮ SDM ಕಾಲೇಜಿನ ಹಾಸ್ಟೆಲ್. ಹೇರ್ ಸ್ಟೈಲ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಜ್ಯೋತಿನ ತೋರಿಸಿ, ಅವ್ರ ಮುಖ ತೋರಿಸಲ್ಲ, ರೆಡಿ ಆದ್ಮೇಲೆ ತೋರಿಸ್ತಾರೆ. ಸೊ ಶ್ರೀರಕ್ಷಾ ಅವರು ನಮಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ, ಪಟ್ ಅಂತ. ಹಾಯ್ ಮಾಡು ಜ್ಯೋತಿ. ಹಾಯ್. ರೆಡಿಯಾಗಿ ಹೋಗ್ತಾ ಇದೀವಿ ಕಾಲೇಜಿಗೆ. ನೋಡಿ ಫ್ರೆಂಡ್ಸ್, ರಾಮ್ ಹಾಯ್ ಮಾಡು. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಬರಬೇಕು. ಆಟೋದಲ್ಲಿ ಇಷ್ಟೇ ಜನ ಹಿಡಿಯೋದು. ಬನ್ನಿ ಜನರೇ. ಹಾ, ವೇದ ಇವಳೆ, ವೇದ
ಬನ್ನಿ ಜನರೇ. ಹೋಗೋಣ. ಹಾಗೆ ಆಗ್ತಾ ಇದೆ. ಸ್ವಾಗತ ಮಾಡೋದಕ್ಕೆ ಕಷ್ಟ ಆಗ್ತಾ ಇಲ್ಲ, ಸ್ವಲ್ಪ ಸವಾಲು ಅಂತ ಅನಿಸ್ತಾ ಇದೆ. ಹಾಗೆ ಈ ಹೆಸರು ಅಂದಿನಿಂದ ಇಂದಿನವರೆಗೆ ಕಳೆದ 31 ವರ್ಷಗಳಿಂದ ಪತ್ರಿಕೋದ್ಯಮ ವಿಭಾಗವನ್ನ ಯಶಸ್ವಿ ನನಗೆ ಎಂತ ಗೊತ್ತಾಗುತ್ತೆ ನೋಡೋದು ಕನ್ಫ್ಯೂಸ್ 26, 29 ಅಂತ. ಅದು ಒಮ್ಮೆ ಅಪ್ಪ ಕಾಣಲಿಲ್ಲ. ಕೆಲಸದ ಒತ್ತಡದ ನಡುವೆ 15 ಜನ ಬಂದಿದ್ದೇವೆ. ಅದು ಈ ಸಂಸ್ಥೆಯ ಜರ್ನಲಿಸಂ ಡಿಪಾರ್ಟ್ಮೆಂಟಿನ ಮೇಲೆ ನಮಗಿರುವ ಪ್ರೀತಿ, ಗೌರವ, ಅಭಿಮಾನ. ಸೊ ಇವತ್ತು ಈಸ್ ಮೈ ಬ್ರೋ ಮಿಕ್ಕಿ ಮಾಡಿ. ದಯವಿಟ್ಟು ಇವಳನ್ನ ಯಾರು ಇದು ಮಾಡ್ತಾರೆ ದಯವಿಟ್ಟು ರಿಪೋರ್ಟ್ ಮಾಡಿ ಬ್ಲಾಕ್ ಲಿಸ್ಟಿಗೆ ಹಾಕಿ. ನಮ್ಗಂತೂ ಇವಳು ಜಾತ್ರೆ ವಿಡಿಯೋಸ್ ಎಲ್ಲ ನೋಡಕ್ ಆಗ್ತಾ ಇಲ್ಲ. ದಯವಿಟ್ಟು ಪ್ಲೀಸ್ ಬ್ಲಾಕೇ ಮಾಡಿ. ಹೈ ಜಗ್ಗ ಕೊಡು. ದಯವಿಟ್ಟು ಇವಳೊಂದು ವಿಡಿಯೋ ಬ್ಲಾಕ್ ಮಾಡಕ್ಕೆ ಹೇಳಿದ್ದಾರೆ. ರಿಪೋರ್ಟ್ ಇವರು ನಮ್ಮ ರಕ್ಷಿತ್ ಸರ್. ಹಾಯ್ ಸರ್, ನನ್ನ ವ್ಲಾಗಿಗೆ ವೆಲ್ಕಮ್. ಸರ್ ಪ್ಲೀಸ್ ಸರ್ ಒಂದು ನಾನು ಸ್ವಲ್ಪ ಮಟ್ಟಿಗಾದ್ರೂ ಎಡಿಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇವರೇ ಕಾರಣ. ಹಲೋ ಸಮೀಕ್ಷಾ ಅಂದ್ರೆ ನಂಗೆ ಇವಳು ಹಾಯ್ ಸರ್ ಅಂತ ಹೇಳ್ಬಿಟ್ಲು. ನಾನು ಸರ್ತ ನನ್ನ ಪುಲ್ಲಿಂಗ ತರ ನಮ್ಮ ಸ್ಟುಡಿಯೋ ನಾವಿಲ್ಲಿ. ನಮ್ಮ ಜೂನಿಯರ್ಸ್ ಎಲ್ಲ ಇದ್ದಾರೆ. ನನ್ನ ವ್ಲಾಗಿಗೆ ವೆಲ್ಕಮ್. ನಾ ತುಂಬ ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ಹೇಗಾಗ್ತಾ ಇದೆ? ನನ್ನ ವ್ಲಾಗಿಗೆ ವೆಲ್ಕಮ್. ಎಷ್ಟು ಸಬ್ಸ್ಕ್ರೈಬ್ ಮಾಡಿದ್ಯಾ ನೀನು? ಇನ್ನು ಎಷ್ಟು ಸಮಯ ಇದೆ ನೀವು ಈ ಕಾಲೇಜ್ ಬಿಟ್ಟು ಹೋಗ್ಲಿಕ್ಕೆ? ಇವರಂತೂ ಪಾಪ ಈ ಬ್ಯಾಚ್ ಅವರು ನಮಗೆ ತುಂಬ ಅಲ್ಯುಮಿನಿ ಇಂಟರಾಕ್ಷನ್ಸ್ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತೀರಾ. ತುಂಬ ಹೃದಯದ ಧನ್ಯವಾದಗಳು. ನೀವು ಬೇರೆ ಬ್ಯಾಚಾ? ಫಸ್ಟ್ ಇಯರು. ನೀವಿಬ್ರು ಫಸ್ಟ್ ಇಯರಾ? ಓಕೆ, ಆದಷ್ಟು ಬೇಗ ಕಾಲೇಜಿಂದ ಹೋಗಿ ಆಯ್ತಾ? ನಾವು ಬರುದೇ ಸರಿ. ನೋಡುವ ಸಮಯ ಈಗ ಗಂಟೆ. ಏನಿದು ಗಂಟೆ? ಅಯ್ಯೋ ದೇವಾ. ಇದು ರೇಡಿಯೋ ನಿನಾದ. ನಮ್ಮ ಕ್ಲಾಸ್ ಅವರು ಮಂಗನಾಟ ಮಾಡ್ತಾ ಇದ್ದಾರೆ. ಫೋಟೋಸ್ 17 ಜನ ಇದೀವಿ. ಹೈಯೆಸ್ಟ್ ಬ್ಯಾಚ್ ನಾವೇ ಬಂದಿರೋದು ಅಂತ ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಸೊ ಈಗ ಫೋಟೋ ಸೆಷನ್ ಆಗ್ತಾ ಇದೆ. ಫೋಟೋ ಸೆಷನ್ ಆದ್ಮೇಲೆ ವಿಡಿಯೋ ತೋರಿಸ್ತೀನಿ. ಬಹುಪರಾಕ್ ಟಟ್ಟರಡ ಕಾಣಿಸ್ತಿದ್ಯಾ? ಇವ್ನು ಕಾಣ್ತಾ ಇಲ್ಲ. ಸರಿಯಮ್ಮ ನನ್ನನ್ನೇ ತಳ್ತಾ ಇದ್ದಾರೆ ಇಲ್ಲಿ. ಒಳ್ಳೆ ಮರ್ಯಾದೆ ನನಗೆ. ನೋಡಿ ಫ್ರೆಂಡ್ಸ್, ನನ್ನನ್ನೇ ತಳ್ತಾ ಇದ್ದಾರೆ. ಯಾರು ನಡ್ಕೊಂಡು ಹೋಗ್ತಾ ಇದ್ರು? ಬಸ್ಸನ್ನ ಕಳಿಸಿ ನಮಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲ ಹ್ಯಾಂಡ್ಸಮ್ ಹಂಗ್ಸ್ ಇದ್ದಾರೆ. ಕಟ್ಟ ಕಡೆಗೆ ಪ್ರಶ್ನೆ ಕಾಡ್ತಾ ಇರೋದು. ಅಲ್ಲಿ ಎಲ್ಲ ಬಸ್ಸಲ್ಲಿ ಎಲ್ರು ಏನ್ ಕೇಳ್ತಿದ್ರು ಗೊತ್ತಾ? ರಾಮೋಹನಲ್ಲಿ ಇಲ್ಲ. ಇಲ್ಲಿ ನಮಸ್ಕಾರ ಮಾಡು. ನನ್ನ ಬ್ಲಾಗಲ್ಲಿ ಎಲ್ರು ಕೇಳಿದಾರೆ ರಾಮೋಹನಲ್ಲಿ ಅಂತ. ಕೇಳ್ತಾ ಇದ್ರಲ್ಲ ಪ್ರಶ್ನೆ. ಇಲ್ಲೇ ಇದ್ದಾರೆ ರಾಮೋಹನ್ ಅವರು. ಹಸಿರು ವಲಯ ಸೇಮ್ ಬಾಲಿಗೆ ಹೋದಾಗೆ ಆಗ್ತಾ ಇದೆ. ಎಂಟ್ರಿ ಕೊಡೋಣ. ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೋಗೋಣ ಬನ್ನಿ. ನಮ್ಮನ್ನ ವೆಲ್ಕಮ್ ಮಾಡಕ್ಕೆ ನಮ್ಮ ಜೂನಿಯರ್ಸ್ ಇದ್ದಾರೆ. ಹಲೋ ಜೂನಿಯರ್ಸ್. ಇವಳು ಸಮೀಕ್ಷಾ ಅಂತ. ಇವಳಿಗೆ ಹಾಯ್ ಅಂದಾಗ ನನ್ಗೆ ಇವಳು ಏನಂದ್ಲು ಗೊತ್ತಾ? ಹಾಯ್ ಸರ್ ಅಂದ್ಬಿಟ್ಲು. ತುಂಬಾನೇ ಬೇಜಾರಾಗ್ತಾ ಇದೆ. ಹಾಯ್ ಸರ್ ಇದೆಯಲ್ಲ ಅದಾಗ್ತೀನಿ. ಹಾಯ್ ಸರ್
ಸರ್ ಅಂತ. ಎರಡನೇ ರೌಂಡ್ ಹೋಗ್ತಾರೆ, ಪರವಾಗಿಲ್ಲ. ಎಲ್ಲರೂ ಬ್ಯಾಟಿಂಗ್ ಅಲ್ಲಿದ್ದಾರೆ. ನಾವು ಮತ್ತು ನಮ್ಮ ಸಂಗಡಿಗರೊಂದಿಗೆ ಊಟವನ್ನ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೂನಿಯರು ವಿಡಿಯೋ ಮಾಡಿಕೊಟ್ರು. ನಿಮ್ಮ ಹೆಸರು? ಶ್ರವಣ್. ಜೈ ಶ್ರವಣ್. ಥ್ಯಾಂಕ್ ಯು. ನಮ್ಮ ಹರಟೆ ಕಟ್ಟೆಗೆ ಒಂದಷ್ಟು ಜನ ನಮ್ಮ ಲೆಕ್ಚರ್ಸು ಆ್ಯಡ್ ಆಗ್ತಾ ಇದ್ದಾರೆ. ಇದು ತುಂಬಾ ಖುಷಿಯ ವಿಷಯ. ಸುನಿಲ್ ಸರ್ ಜ್ಯೋತಿ ನಿನ್ನೆ ಬಸ್ಸಲ್ಲಿ ಏನಂದಿದೆ ಗೊತ್ತಾ, ಎಲ್ರ ಮುಂದೆ ನಂಗೆ ಹಾಡು ಹೇಳಕ್ಕೆ ಹೇಳು ಹರ್ಷಿತಾ. ಅವಾಗ ನಾನು ಹೇಳಲ್ಲ ಅಂತ ಹೇಳಿದಾಳೆ. ಆದರೂ ಕೂಡ ನಾನು ಒತ್ತಾಯ ಮಾಡಿ ಹಾಡು ಹೇಳ್ತೀನಿ, ನನ್ನನ್ನು ಒತ್ತಾಯ ಮಾಡಿ ಅಂತ ಹೇಳಿದಾಳೆ. ಸೊ ಜ್ಯೋತಿ ಹಾಡು ಹೇಳಬೇಕು. ಜ್ಯೋತಿ ಹಾಡು ಹೇಳಿ. ಹೆಲೋ, ಮತ್ತೊಮ್ಮೆ ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದೀವಿ. ಸಹನ್ MS ಉಜ್ರೈ. ಹಲೋ. ಮತ್ತೊಂದು ಡ್ಯಾನ್ಸನ್ನು ಮಾಡ್ತಾ ಇದ್ದೀವಿ. ಪ್ರಾಕ್ಟೀಸ್ ಆಗ್ತಾ ಇದೆ. ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಬರೋದು ಅದೇನೋ ಒಂಥರ ಖುಷಿ. ಏನಂತೀರಾ ಸಹನ್ ಸರ್? ಓಲ್ಡ್ ಸ್ಟೂಡೆಂಟ್ ಬಂದಿರೋದು ಎಷ್ಟು ಖುಷಿ ಇದೆ. ಓಲ್ಡ್ ಸ್ಟೂಡೆಂಟ್ ಬಂದಿರೋದೊಂದು ದೊಡ್ಡ ವಿಷಯ. ಇವತ್ತು ಒಂದು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿದಲ್ಲ, ಅದರಷ್ಟು ಖುಷಿ ಇನ್ನೇನಿಲ್ಲ. ಅದಕ್ಕೋಸ್ಕರ ಡ್ಯುಯಲ್ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಹೌಸ್ ದ ಜೋಶ್? ವೆರಿ ಹೈಯಲ್ಲಿ ನಿಂತ್ಕೊಂಡು ಅವರು ಲೈಟಿಂಗ್ ಸೆಟ್ ಮಾಡ್ತಾ ಇದ್ದಾರೆ. ಎನಿವೆ ಐ ಥಿಂಕ್ ಇದೆ. ಈ ಒಂದು ವಿಡಿಯೋನ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೂ ಅಕೌಂಟಲ್ಲಿ ಕೂಡ ಇರುತ್ತೆ. ಇನ್ಸ್ಟಾಗ್ರಾಮಿಗೆ ಹೋಗಿ ನೋಡಬಹುದು. ಸೊ ಪ್ರಾಕ್ಟೀಸ್ ಎಲ್ಲ ಆಯಿತು. ಪಟ್ಟ ಇಲ್ಲಿ ಡ್ಯಾನ್ಸ್ ಮಾಡಿ ಮತ್ತೆ ಕಾಲೇಜಿಗೆ ಹೋಗಬೇಕು. ಪ್ರೋಗ್ರಾಮ್ ಇದೆ. ಸೈಕಲ್ ಗ್ಯಾಪಲ್ಲಿ ಬಂದಿದ್ದೀನಿ. ಲೆಟ್ಸ್ ಕಮ್. ಇವರು ಅನ್ವಿತ್ ಅಂತ ನಮ್ಮ ಸೂಪರ್ ಸೀನಿಯರು. ಸೂಪರಾಗಿ ಡಬ್ಬಿಂಗ್ ಆರ್ಟಿಸ್ಟ್. ಸೂಪರಾಗಿ ಡಬ್ಬಿಂಗ್ ಮಾಡ್ತಾರೆ. ಕಾರ್ಟೂನು, ಆಮೇಲೆ ಡಿಸ್ಕವರೀಸ್ ಕೊಟ್ಟಿದ್ದಿರ್ತಾನೆ ವಾಯ್ಸು. ಕೊಡ್ತಿರ್ತಾರೆ. ಕೂಕು FM ಕೇಳೋದೇ ಬೇಡ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಇವ್ರದ್ದೇ ವಾಯ್ಸ್ ಕೇಳ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ವ್ಲಾಗಿಗೆ ಇವತ್ತು ಒಂದಷ್ಟು ಡಬ್ಬಿಂಗ್ ಇವ್ರ ಹತ್ರನೇ ಯಾವ್ದಾದ್ರು ಒಂದಷ್ಟು ಕ್ಯಾರೆಕ್ಟರಿಗೆ ವಾಯ್ಸ್ ಕೊಡಿ ಅಂತ ಬಂದಿದ್ದೀನಿ. ಹೇಳ್ತೀರಲ್ವಾ ಅಣ್ಣ ನನ್ನ ಇದಕ್ಕೆ? ಯಾವುದೋ ಒಂದು ಕಾರ್ಟೂನ್ ನಿಂದು ಮಾಡಿ ಹತ್ರ. ಈಗ ಡೋರೆಮಾನ್ ಒಂದು ಆಗ್ತಿದೆ. ಡೋರೆಮಾನಾ? ಓಕೆ. ಡೋರೆಮಾನ್ ಅಲ್ಲ, ಡೋರೆಮಾನ್ ನಬಿತಾ. ಹೇ ನಬಿತಾ, ಅಲ್ಲಿಗೆ ಹೋಗೋದು ಬೇಡ ಅಂತ ಅನ್ಸುತ್ತೆ. ಅಷ್ಟ. ಅದ್ಯಾವ ಕ್ಯಾರೆಕ್ಟರ್? ಹುಡುಗನ ಹುಡುಗಿನ? ಹುಡುಗ. ಓಕೆ. ಬೇರೆ ಇನ್ನೊಂದು ನಿಂಜಾ ಹತೋಡಿ ಆಗ್ತಿದೆ. ಅದರಲ್ಲಿ ಟುಮ್ಮನ್ ಕ್ಯಾರೆಕ್ಟರ್ ಬರುತ್ತೆ. ಒಂದು ಕ್ಯಾರೆಕ್ಟರ್ ನಾವೆಲ್ಲ ಅಲ್ಲಿಗೆ ಹೋಗೋದು ತುಂಬಾ ಕಷ್ಟ, ಅದಕ್ಕೆ ಅದನ್ನೇ ಇಲ್ಲಿಗೆ ತಂದುಬಿಡೋಣ. ಇವರು ಡಬ್ಬಿಂಗ್ ಆರ್ಟಿಸ್ಟ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಸೂಪರ್ ಫೋಟೋಗ್ರಾಫರ್ ಕೂಡ ಹೌದು. ಅದ್ರ ಜೊತೆಗೆ ನ್ಯಾಷನಲ್ ಲೆವೆಲ್ ಡ್ರಾಮಾ ಆರ್ಟಿಸ್ಟು. ನ್ಯಾಷನಲ್ ಲೆವೆಲಲ್ಲಿ ವಿನ್ನರ್ ಆಗಿದ್ದಾರೆ ಇವರು. ಅದು ಯಾವ ಪಾತ್ರ ಅಣ್ಣ ನಿಮ್ಮದು? ಹಾಂ, ನ್ಯಾಷನಲ್ ಲೆವೆಲಲ್ಲಿ ವಿನ್ ಆಗಿದ್ದಾರೆ. ಸೊ ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಈ ವಿಡಿಯೋ ನೋಡ್ತಾ ಚಪ್ಪಾಳೆ ತಟ್ಟಿಬಿಡಿ. ಆಮೇಲೆ ಎಲ್ಲರೂ ವಿಡಿಯೋ ಎಲ್ಲ ನೋಡಿ, ಕನ್ನಡದಲ್ಲಿ ನೋಡಿ. ಕಾರ್ಟೂನ್ಸ್ ಎಲ್ಲ ಬರ್ತಿದೆ. ಆಮೇಲೆ ಎಲ್ಲ ವೆಬ್ ಸೀರೀಸ್ಗಳೆಲ್ಲ ಕನ್ನಡದಲ್ಲಿ ಬರ್ತಿದೆ. ನಿಮ್ಗೆ ಅರ್ಥ ಆಗೋ ಥರ. ಸೊ ಅರ್ಥ ಆಗಲ್ಲ ಅಂದ್ಕೊಂಡು ವೆಬ್ ಸೀರೀಸ್ನ ನೋಡಿದೆ ಸುಮ್ಮನೆ ಇರಬೇಡಿ. ಕನ್ನಡದಲ್ಲಿ ಹಾಕೊಂಡು ಚೇಂಜ್ ಮಾಡ್ಕೊಂಡು ನೋಡಿ. ಚೆನ್ನಾಗಿ ಬರ್ತಿದೆ. ತುಂಬ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಹರ್ಷಿತಾ. ಥ್ಯಾಂಕ್ ಯು. ಇನ್ನು ಕಾಲೇಜಿಂದು ಮಧ್ಯ ಭಾಗದಲ್ಲಿ ನಿಂತಿದ್ದೀನಿ. ಸೊ ಎಷ್ಟು ಖುಷಿ ಅಂತ ಹೇಳಿದ್ರೆ, ಇಲ್ಲಿ ನಾನು 3 ವರ್ಷ ಓದಿದ್ದೀನಿ. ಅದೇ ರೀತಿಯಾಗಿ 2 ವರ್ಷ ಮಾಸ್ಟರ್ ಡಿಗ್ರಿ ಮಾಡಿರೋದು. ಸೊ SDM ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಎಮೋಷ್ನಲ್ ಕೂಡ ಹೌದು, ಪ್ರೀತಿ ಕೂಡ ಹೌದು. ಸದಾ ಏನು ಹೇಳ್ಬೋದು, ಮೆಮೊರೀಸ್ ಅಂತ ಹೇಳ್ಬೋದು. ಚೆನ್ನಾಗಿದೆ ನಮ್ಮ ಕಾಲೇಜನ್ನು ನೋಡ್ಬಿಡಿ ಫುಲ್ಲು. ಯಾರಾದರೂ ಜಾಯಿನ್ ಆಗೋದಾದ್ರೆ ಆಗಬಹುದು ಕಾಲೇಜು. ಸೊ ಮೇಲೆಲ್ಲ ಹೋಗಿ ವಿಡಿಯೋನ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಈಗ ಟೈಮ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಜಸ್ಟ್ ಮೇಲೆ ಕ್ಲಾಸು, ಇಲ್ಲಿ ಕ್ಲಾಸು. ನಮಗೆ ಪರ್ಮನೆಂಟ್ ಕ್ಲಾಸ್ ಅಂತ ಇರಲಿಲ್ಲ ಡಿಗ್ರಿಲಿದ್ದಾಗ. ಒಂದು ಕ್ಲಾಸು ನಾವು ಫಸ್ಟ್ ಫ್ಲೋರಲ್ಲಿ ಇದ್ದರೆ, ಸೆಕೆಂಡ್ ಕ್ಲಾಸು ಮೇಲೆ, ಮತ್ತಿನ್ನೊಂದು 3ನೇ ಫ್ಲೋರು, ಈ ಥರ ಎಲ್ಲ ಇರ್ತಿತ್ತು. ಸೊ ಒಟ್ಟಿನಲ್ಲಿ SDM ಸಿಕ್ಕಾಬಟ್ಟೆ ಮೆಮೊರಿನ ಹುಟ್ಟು ಹಾಕಿದೆ. ಯಾವತ್ತೂ ಪ್ರೀತಿ ಇದ್ದೇ ಇರುತ್ತೆ. SDM ಕ್ಯಾಂಟೀನ್.
ಹಳೆಯದನ್ನೆಲ್ಲ ಮೆಲುಕು ಹಾಕುತ್ತಾ SDM ಕ್ಯಾಂಟೀನಿಗೆ ಬಂದಿದ್ದೀವಿ. ಸೊ SDM ಕ್ಯಾಂಟೀನ್ ಅಂತ ಹೇಳಿದರೆ ಏನು ನೆನಪಾಗುತ್ತೆ? SDM ಕ್ಯಾಂಟೀನ್ ಅಂದರೆ ಕ್ಯಾಂಟೀನ್ ಭಾಗ. ಕೂತು ಚಿಟ್ಚಾಟ್ ಮಾಡ್ತಾ ಇದ್ವಿ. ನಾವು ಪ್ರತಿದಿನ ಕಾಲೇಜ್ ಮುಗಿಸಿ ಸ್ಟುಡಿಯೋಕ್ಕೆ ಬಂದರೆ ಸ್ಟುಡಿಯೋ ಮುಗಿಸಿ ಕ್ಯಾಂಟೀನಿಗೆ ಗ್ಯಾಂಗ್ ಆಗಿ ಬರ್ತಾ ಇದ್ವಿ. ಸೊ ಎಲ್ಲರೂ ಸೇರಿ ಟೀ ಕಾಫಿ ಜ್ಯೂಸ್ ತಿಂಡಿ ಅಂತ ತಗೊಂಡು ನಮ್ಮ ಚಾಟ್ಸ್ ಅವ್ರು ಇಲ್ವಾ? ಇದಾರಲ್ಲ ಅಲ್ಲೇ ಇದ್ದಾರೆ. ಸೊ ಎಲ್ಲರೂ ಒಂದೇ ಟೇಬಲ್ ಕೂತು 10-15 ಜನ ಕೂತು ಏನು ಬೆಲೆ ಇಲ್ಲ ನಮಗೆ, ಇದೆ ಕೂತು ತಿಂತಾ ಇದ್ವಿ. ಸೊ ಆಮೇಲೆ ಬರೀ ಯಾವತ್ತೂ ಅನ್ಭವ ಥ್ಯಾಂಕ್ ಯು ವಿಜಯ ಹಸಿದಾಗ. ಅಲ್ಯುಮಿನಿ ಇಂಟರ್ಯಾಕ್ಷನ್, ಅಲ್ಯುಮಿನಿ ಮೀಟಿಂಗ್ ಯಾವ ರೀತಿಯಾಗಿತ್ತು ಅಂತ ನೀವು ಕೂಡ ನೋಡಿದ್ರಿ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತಾ, ಅದೇ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದು, ಎಷ್ಟೋ ಟೈಮ್ ಆದಮೇಲೆ ಅವರವರ ಕ್ಲಾಸ್ಮೇಟ್ಸ್ ಅವರವರ ಬ್ಯಾಚ್ಮೇಟ್ಸ್ ಎಲ್ಲ ಸಿಕ್ಕಿ ಎಲ್ಲರೂ ಕೂಡ ತುಂಬಾ ಜಾಲಿ ಮಾಡಿದ್ವಿ. ಒಂದು ರೀತಿಯಾಗಿ ರಿಫ್ರೆಶ್ ಆಯಿತು ಅಂತಲೇ ಹೇಳ್ಬೋದು. ಇವಾಗ ನಾವು ಹಾಸ್ಟೆಲ್ ಬಂದಿದ್ದೀವಿ. ಸಮಯ ಬಂದು 7:30 ಆಗಿದೆ, ಸಾಯಂಕಾಲ 7:30 ಆಗಿದೆ. ಈಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮ ಸರು ಅವರ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ನಮ್ಮ ಸರು ಹಾಗೆ ಅವ್ರ ವೈಫ್ ಇಬ್ಬರು ಪ್ರೀತಿಯಿಂದ ಇನ್ವೈಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಈ ಒಂದು ವ್ಲಾಗನ್ನು ಅಲ್ಯುಮಿನಿ ಪಾರ್ಟ್ ಅಂತ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಸರ್ ಮನೇಲಿ ಏನೆಲ್ಲ ಮಾಡ್ತೀವಿ, ಏನೆಲ್ಲ ಜಾಲಿ ಮಾಡ್ತೀವಿ, ತುಂಟಾಟ, ಮಾತುಕತೆ, ಆಟ ಎಲ್ಲ ಕೂಡ ನೆಕ್ಸ್ಟು ವ್ಲಾಗಲ್ಲಿರುತ್ತೆ. ಸೊ ಇನ್ನೂ ಕೂಡ ನೀವು ಹರ್ಷೀಸ್ ಡೈರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಪ್ರೀತಿಯನ್ನು ಹಂಚೋಣ, ಪ್ರೀತಿಯನ್ನು ಗೆಲ್ಲೋಣ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಟೇಕ್ ಕೇರ್, ಬೈ ಬಾಯ್.